ಶ್ರೀ ಸದಾಶಿವದೇವರ ಸನ್ನಿಧಿಯಲ್ಲಿ ಶಿರಸ ಪ್ರಣಾಮಗಳನ್ನು ಅರ್ಪಿಸುತ್ತಾ ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಪರಂಪರೆಯ ಶ್ರೀ 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 ರಾಘವೇಶ್ವರ ಭಾರತಿ ಶ್ರೀಪಾದಂಗಳವರ ಪದಕಮಲಗಳಲ್ಲಿ ಶಿರಸ ಪ್ರಣಾಮವನ್ನು ಅರ್ಪಿಸುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಆತ್ಮೀಯ ಭಗವದ್ಭಕ್ತ ಬಂಧು ಭಗಿನಿಯರೇ, ಈಗ ತಾನೇ ಶ್ರೀ ಕ್ಷೇತ್ರದಲ್ಲಿ ನಡೆದಂಥ ಕಾರ್ಯಗಳ ಬಗ್ಗೆ ಸವಿವರವಾಗಿ ಹೇಳಿದರು. ಹಲವಾರು ವರ್ಷಗಳ ನಂತರ 2008ರಲ್ಲಿ ಶ್ರೀ ಕ್ಷೇತ್ರದಲ್ಲಿ ಒಂದು ಬ್ರಹ್ಮಕಲಶ ನಡೆದಿದೆ ಅಂತ, ನಂತರ 17 ವರ್ಷ ಬಿಟ್ಟು ಈಗ ನಡೀತಾ ಇದೆ ಅಂತ. ಒಂದು ವೇಳೆ ಸುಮಾರು 30 ವರ್ಷಗಳಿಂದ ನಾನು ನನ್ನ ವೃತ್ತಿ ಜೀವನದಲ್ಲಿ ಇದ್ದೇನೆ, ಆದರೆ ಕಣ್ಣನೀರು ಹಾಕಿಕೊಂಡು ದೇವರ ಸೇವೆ ಮಾಡಿದ್ದು ಏತಡ್ಕದಲ್ಲಿ 2008ರ ಬ್ರಹ್ಮಕಲಶದಲ್ಲಿ. ಕಾರಣ ಹೆಚ್ಚಿನಂಶ ಮಾರ್ಚ್ ತಿಂಗಳಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿದಂಥ ಮಳೆ. ಪಾಪ ಇಲ್ಲಿಯವರೆಲ್ಲರೂ ಒದ್ದಾಡ್ತಾ ಇದ್ದರು. ಎಷ್ಟು ಒದ್ದಾಡಿದರೂ ಕೂಡ ಆ ಮಳೆಯಲ್ಲಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಆಯಿತು. ಅಂತೂ ನಾವು ಕರ್ತವ್ಯವನ್ನು ಮಾಡಲೇಬೇಕು. ಬ್ರಹ್ಮಕಲಶ ಪ್ರಾರಂಭ ಆದ ನಂತರ ಅದನ್ನು ಮಧ್ಯದಲ್ಲಿ ನಿಲ್ಲಿಸುವಾಗಿ ಇಲ್ಲ, ಆ ಒದ್ದಾಟದಲ್ಲಿ ಮಾಡಿದ್ದು. ಆದರೆ ಒಂದು ವೇಳೆ ಆ ನೋವಿಗೆ ಮುಕ್ತಿ ಸಿಕ್ಕಿದ್ದು ಈ 2025ರಲ್ಲಿ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕೆಂದರೆ ಅತ್ಯಂತ ವ್ಯವಸ್ಥಿತವಾಗಿ ಇಲ್ಲಿ ಶ್ರೀ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ನೆರವೇರಿದೆ. ಯಾವತ್ತೂ ಕೂಡ ಒಂದು ದೇವರ ಅನುಗ್ರಹ, ಆದರೆ ದೇವರಲ್ಲಿಗೆ ನಮ್ಮನ್ನು ತಲುಪಿಸಲಿಕ್ಕೆ ಬೇಕಾಗಿರುವಂಥ ಶಕ್ತಿಯನ್ನು ಒದಗಿಸಿಕೊಡೋದು ಯಾವತ್ತೂ ಕೂಡ ಗುರುಗಳು ಎಂಬುದು ನಮ್ಮ ಸಂಕಲ್ಪ. ಆದ ಕಾರಣ ನಮ್ಮ ಹಿರಿಯರು ಹೇಳಿದರು, ಜೀವನದಲ್ಲಿ ಗುರಿ ಇರಬೇಕು, ಗುರಿ ಇದ್ದರೆ ಸಾಲದು, ಆ ಗುರಿಯನ್ನು ಸೇರಬೇಕು ಅಂತ ಆದರೆ ಜೊತೆಯಲ್ಲಿ ಗುರು ಇರಬೇಕು ಅಂತ. ಇಲ್ಲಿ ಬ್ರಹ್ಮಕಲಶೋತ್ಸವದ ಪ್ರಾರಂಭವೂ ಕೂಡ ಆದದ್ದು ಶಂಕರನಿಂದಲೇ. ಯಾಕೆಂದರೆ ಪೂಜ್ಯ ಎಡನೀರು ಮಠಾಧೀಶರಾಗಿರುವಂಥ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ನಮಗೆ ಬ್ರಹ್ಮಕಲಶದ ಪ್ರಾರಂಭವನ್ನು ಮಾಡಿಸಿ ಮುಂದಕ್ಕೆ ಹೋಗಿ ಎಲ್ಲವೂ ಕೂಡ ಉಳಿತಾಗ್ತದೆ ಅಂತ ಹೇಳುವಂಥ ಅನುಗ್ರಹವನ್ನಿಟ್ಟರು. ಶಂಕರ ಪರಂಪರೆಯ ಗುರುಗಳು. ಈಗ ಅಂತಿಮವಾಗಿ ನಮಗೆ ಅನುಗ್ರಹವನ್ನು ಕೊಡಲಿಕ್ಕೆ ಬಂದವರು ಕೂಡ ಶಂಕರ ಪರಂಪರೆಯ ಗುರುಗಳೇ. ಆದ್ದರಿಂದ ನಾವು ಕೂಡ ಮಾಡಿರುವಂಥದ್ದು ಸದಾಶಿವನ ಸೇವೆ ಅಂದರೆ ಶಂಕರನ ಸೇವೆ. ಆ ಸೇವೆಯನ್ನು ಪೂರ್ಣಗೊಳಿಸಲಿಕ್ಕೋಸ್ಕರವಾಗಿ ನಿತ್ಯ ನಿರಂತರವಾಗಿ ಶಂಕರ ನಮ್ಮ ಜೊತೆಯಲ್ಲಿ ಇದ್ದಾನೆ ಎಂಬುದನ್ನು ಸಾರುವ ರೀತಿಯಲ್ಲಿ 2 ಗುರುಗಳು ಕೂಡ ಬಂದು ಸೇರಿದರು. ಅದರಲ್ಲಿಯೂ ಆಮಂತ್ರಣ ಪತ್ರಿಕೆಯಲ್ಲಿ ಪೂಜ್ಯ ಗುರುಗಳು 12 ಗಂಟೆಗೆ ಬರ್ತಾರೆ ಅಂತ ಇತ್ತು. ನಿನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಅವರು ಬರುವ ಸಮಯ ತಿಳಿದು ತುಂಬ ಸಂತೋಷ ಆಯಿತು. ಯಾಕೆಂದರೆ ನಾವಿವತ್ತು ಬೆಳಿಗ್ಗೆ 5 ಗಂಟೆಯಿಂದ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಅದರ ನಂತರ ಅಲ್ಲಿ ಎಲ್ಲಿಯೂ ಕೂಡ ಒಂದು ವಿಶ್ರಾಂತಿ ಇಲ್ಲ, ಅದು ನಿರಂತರವಾಗಿ ಹೋಗ್ತಾ ಇರುವಂಥದ್ದು. ಆ ಮಧ್ಯದಲ್ಲಿ ಗುರುಗಳು ಬರುವಂಥ ಸಂದರ್ಭದಲ್ಲಿ ಗುರುಗಳನ್ನು ಎದುರ್ಕೊಳ್ಳಿಕ್ಕೂ ನಮಗೆ ಸರಿಯಾಗೋದಿಲ್ಲ. ಜೊತೆಯಲ್ಲಿ ಅವರಿಗೂ ಆ ರೀತಿ ಒಂದು ಸರಿಯಾಗಿರುವಂಥ ಒಂದು ದೇವರ ದರ್ಶನವನ್ನು ಅಥವಾ ಒಂದು ಪ್ರಸಾದವನ್ನು ಕೊಡಲಿಕ್ಕೆ ಇರುವಂಥ ವ್ಯವಸ್ಥೆ ಇಲ್ಲ. ಈಗ ನಿನ್ನೆ ಇಲ್ಲಿಯ ಪದಾಧಿಕಾರಿಗಳು ಮತ್ತು ಪೂಜ್ಯ ಗುರುಗಳ ಶಿಷ್ಯ ವೃಂದದವರು ರಾತ್ರಿ ಬಂದು ಮಾತನಾಡುವಂಥ ಸಂದರ್ಭದಲ್ಲಿ ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ಗುರುಗಳು ಆಗಮಿಸ್ತಾರೆ. ಹಾಗಿರುವಾಗ ಭಕ್ತರಿಗೂ ಯಾವುದೇ ತೊಂದರೆ ಇಲ್ಲ, ಎಲ್ಲರಿಗೂ ಕೂಡ ಪೂಜೆಯಲ್ಲಿ ಭಾಗವಹಿಸಲಿಕ್ಕೆ ಆಗ್ತದೆ ಅಂತ. ಅದೇ ರೀತಿ ಇವತ್ತು ಒಂದು ವೇಳೆ ಆ ಮಧ್ಯದಲ್ಲಾದರೆ ನಮಗೂ ಕೂಡ ವೇದಿಕೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಪೂಜೆ ಎಲ್ಲ ಮುಗಿದು ನಮ್ಮ ಕರ್ತವ್ಯ ಮುಗಿದ ನಂತರವೇ ಬರ್ಬೋದು ಅಷ್ಟೇ. ಗುರುಗಳ ಆ ಹೊತ್ತಿಗೆ ಬಂದಿರುವ ಕಾರಣ ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ನಮಗೆ ಯಾವುದೂ ಕೂಡ ಕೊರತೆ ಇಲ್ಲದ ರೀತಿಯಲ್ಲಿ ಇಲ್ಲಿ ಅನುಷ್ಠಾನಿಸಿಕೊಂಡು ಬರಲಿಕ್ಕೆ ಸಾಧ್ಯ ಆಯಿತು. ಒಂದು ವೇಳೆ ನಾವೆಲ್ಲ ನಮ್ಮ ಕರ್ತವ್ಯವನ್ನು ಮಾಡಬಹುದು, ಆದರೆ ಈ ಕಾರ್ಯಕ್ಕೋಸ್ಕರವಾಗಿ ಯಾರು
ತುಂಬ ಆ ಸಂಕಲ್ಪವನ್ನು ಮಾಡಿಕೊಂಡು ಎಲ್ಲರನ್ನು ಕೂಡ ಸೇರಿಸಿಕೊಂಡವರಿದ್ದಾರೋ ಅವರಿಗೆ ಈ ಕಾರ್ಯ ಪೂರ್ಣ ಆಯಿತು ಅಂತ ಹೇಳುವಂಥ ಒಂದು ಕಲ್ಪನೆ ಬಂದರೆ ಸಾಕು, ಅದು ದೇವರಲ್ಲಿ ಪೂರ್ತಿ ಆಯಿತು ಅಂತ ಲೆಕ್ಕ. ಕ್ರಿಯಾತ್ಮಕವಾಗಿ ಎಲ್ಲವೂ ಕೂಡ ಪೂರ್ತಿಯಾಗಿದೆ. ನಮಗೆ 6 ದಿವಸಗಳ ಕಾಲ ಎಲ್ಲಿಯೂ ಕೂಡ ಯಾವುದೇ ರೀತಿಯ ನಿಮಿತ್ತಗಳಿಲ್ಲದೆ ನಮಗೆ ಆ ದೇವರ ಕಾರ್ಯವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕಿರುವಂಥ ಅವಕಾಶವೂ ಸಿಕ್ಕಿದೆ. ಜೊತೆಯಲ್ಲಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಿಕೊಟ್ಟಿದ್ದೀರಿ. ಯಾವುದೇ ಕೊರತೆಗಳಿಲ್ಲದ ರೀತಿಯಲ್ಲಿ ಎಲ್ಲವೂ ಕೇಳುವಂಥ ಸಂದರ್ಭದಲ್ಲಿ ಅದು ಒದಗಿ ಬರುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೀರಿ. ಅಷ್ಟಾಗಿಯೂ ಕೂಡ ಯಾರು ಅದಕ್ಕೋಸ್ಕರವಾಗಿ ಮುಂದೆ ನಿಂತಿದ್ದಾರೋ ಅವರು ತೃಪ್ತರಲ್ಲ ಅಂತ ಆದರೆ ದೇವರು ಕೂಡ ತೃಪ್ತರಾಗುವುದಿಲ್ಲ. ಇವತ್ತು ಶ್ಯಾಮ್ ಭಟ್ರವರು ಮಾತನಾಡುವಾಗಲೇ ಅವರು ಭಾವುಕರಾಗುತ್ತಾ ಇದ್ದಾರೆ. ಯಾಕೆಂದರೆ ಒಂದು ದೊಡ್ಡ ಕಾರ್ಯಕ್ಕೆ ಏನೂ ಅನುಭವ ಇಲ್ಲದೆ ಮುಂದೆ ನಿಲ್ಲುವಂಥ ಸಂದರ್ಭದಲ್ಲಿ ಇದು ಹೇಗಾಗುತ್ತದೆ ಎಂಬ ಭಾವನೆ ಇದ್ದರೆ ಅದು ಆಗಬೇಕಾದ ರೀತಿಯಲ್ಲೇ ಆಗಿದೆ ಎಂಬುದಕ್ಕೆ ಅವರು ಭಾವುಕರಾಗಿ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೆದಿದೆ ಎಂಬ ಮಾತನ್ನು ಹೇಳುವಾಗಲೇ ಅದು ಖಂಡಿತ ಅದು ದೇವರಿಗೆ ಸೇರಿರ್ತದೆ. ದೇವರಲ್ಲಿ ಎಲ್ಲವೂ ಕೂಡ ಅದು ಸಮರ್ಪಿತವಾಗಿದೆ. ಏನೇ ಆಗಲಿ ಪೂಜ್ಯ ಗುರುಗಳು ಬರುವಂಥ ಸಂದರ್ಭದಲ್ಲಿ ನನ್ನ ಹತ್ರ ಒಂದು ಮಾತು ಕೇಳಿದರು, ನಿಮಗೆ ಭೋಜನ ಆಯಿತಾ ಅಂತ. ಇಲ್ಲ, ನಮಗೆ ಒಂದು ಕರ್ತವ್ಯ ಇದೆ. ಯಾರು ಆಚಾರ್ಯವರನ್ನಾಗುವಂಥ ಸಂದರ್ಭದಲ್ಲಿ ನಮಗೆ ದೇವಸ್ಥಾನವನ್ನು ನಮಗೆ ಬಿಟ್ಟು ಕೊಡ್ತಾರೋ, ಪ್ರಾರಂಭದ ದಿವಸ ಇಲ್ಲಿಯ ಕ್ಷೇತ್ರೇಶ್ವರು ಅಂದರೆ ಯಾರು ಮೊಕ್ತೇಶ್ವರರೋ ಕಮಿಟಿಯವರೋ ಯಾರೇ ಆಗಲಿ ಅವರು ಎಲ್ಲ ಕಾರ್ಯವನ್ನು ಮಾಡಲಿಕ್ಕೋಸ್ಕರವಾಗಿ ನಮಗೆ ದೇವಾಲಯವನ್ನು ಬಿಟ್ಟು ಕೊಡಬೇಕು. ಹಾಗೆ ನಾವೆಲ್ಲ ಕಾರ್ಯ ಮುಗಿದ ನಂತರ ಆ ದೇವಾಲಯವನ್ನು ಅವರಿಗೆ ಬಿಟ್ಟು ಕೊಡೋದು ಯಾವಾಗ ಅಂತ ಹೇಳಿದರೆ ಮಂಗಲ ಮಂತ್ರಾಕ್ಷತೆ ಮಾಡಿ ಅವರಿಗೆ ಬಿಟ್ಟು ಕೊಡುವಂಥ ಒಂದು ಕಾರ್ಯ ಇದೆ. ಅದಾದ ನಂತರವೇ ಭೋಜನ ಮಾಡುವುದು ಅಂತ ಹೇಳುವಂಥ ಮಾತನ್ನೇ ಹೇಳಿದೆ. ಆದರೆ ಭೋಜನ ಮಾಡದಿದ್ದರೂ ನಮಗೆ ನಾವು ಮಾಡಿರುವಂಥ ಕರ್ತವ್ಯ ಪೂರ್ಣವಾಗಿ ಒಳ್ಳೆಯ ರೀತಿಯಲ್ಲಿ ಅದನ್ನು ಸಂಬಂಧಪಟ್ಟವರಿಗೆ ಬಿಟ್ಟು ಕೊಡಲಿಕ್ಕಿರುವಂಥ ಅವಕಾಶ ಸಿಗುವಂಥ ಸಂದರ್ಭದಲ್ಲಿ ಅದು ಕೇವಲ 1 ಹೊತ್ತಲ್ಲ 100 ಹೊತ್ತು ಆ ಊಟ ಮಾಡಿದಂಥ ಒಂದು ಪೂರ್ಣವಾಗಿರುವಂಥ ತೃಪ್ತಿ ಬರ್ತದೆ. ಆ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಆಗಿದೆ. ಎಲ್ಲ ಆ ಗುರುಗಳ ಆಶೀರ್ವಾದದಿಂದ, ದೇವರ ದಯದಿಂದ ಆ ಕಾರ್ಯ ಪೂರ್ಣವಾಗಿದೆ. ಏನಿದ್ರೂ ಕೂಡ ಎಲ್ಲರಿಗೂ ಕೂಡ ಆ ದೇವರ ಮತ್ತು ಗುರುಗಳ ಅನುಗ್ರಹವಿರಲಿ. ಇದು ಕೇವಲ ಇಡೀ ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟಿರುವಂಥ ಕ್ಷೇತ್ರ ಎಂಬ ರೀತಿಯಲ್ಲಿ ಇಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಈ ಕಾರ್ಯವನ್ನು ಮಾಡಿರುವ ಎಲ್ಲ ಸಂಘಾಟಕರಿಗೂ ಕೂಡ ಹೃದಯಪೂರ್ವಕವಾಗಿರುವಂಥ ನಮನಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಕೂಡ ದೇವರು ಒಳಿತನ್ನೇ ಮಾಡಲಿ ಎಂಬ ಪ್ರಾರ್ಥನೆಯೊಂದಿಗೆ ವಿರಮಿಸ್ತೇನೆ. ಜೈ ಹಿಂದ್. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿದಂತಹ ಶ್ರೀ ಬ್ರಹ್ಮಶ್ರೀ ರವೀಶ್ ತಂತ್ರಿ ಇವರಿಗೆ ತುಂಬ